ಬೆಳಗ್ಗೆ 11 ಗಂಟೆಗೆ ಓಂ ಬಿರ್ಲಾ ಅಧ್ಯಕ್ಷತೆಯಲ್ಲಿ ಸಭಾಧ್ಯಕ್ಷರಾಗಿದ್ದರು. ಇವತ್ತು ವಿರೋಧ ಪಕ್ಷಗಳು ತೀವ್ರ ಮಟ್ಟದ ಗದ್ದಲವನ್ನು ಏರ್ಪಡಿಸಿದ ಕಾರಣಕ್ಕಾಗಿ ಮಾತನಾಡೋದಕ್ಕೆ ಅವಕಾಶ ಇರಲಿಲ್ಲ, ಮಾತುಗಳು ಕೇಳ್ತಾ ಇರಲಿಲ್ಲ. ತಕ್ಷಣವೇ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದ್ದಾರೆ ಸಭಾಧ್ಯಕ್ಷ ಓಂ ಬಿರ್ಲಾ ಅವರು. ನಿರಂತರವಾಗಿ ಕೇಳಿಬಂದಂತಹ ಕೂಗು, ಬಂಧಿಸಿ ಬಂಧಿಸಿ ಅನ್ನುವಂಥ ಕೂಗು ಬಂತು. ವಿಶೇಷವಾಗಿ ಪ್ರತಾಪ್ ಸಿಂಹ ವಿರುದ್ಧ ಕೂಡ ಸಾಕಷ್ಟು ಕೂಗುಗಳು ಕೇಳಿ ಬಂತು. ಈ ಘೋಷಣೆಯ ನಡುವೆ ಸದನವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದ್ದಾರೆ. ಜೊತೆಗೆ ಅದಕ್ಕಿಂತ ಮೊದಲು ಓಂ ಬಿರ್ಲಾ ಅವರು ಸಂಸದರ ಜೊತೆ ಒಂದು ಮೀಟಿಂಗ್ ಕೂಡ ಮಾಡಲಿದ್ದಾರೆ. मैं समझता हूं कि भविष्य में हम सारे सांसद, चाहे वो पक्ष के हों अथवा प्रतिपक्ष के हों, सभी को सावधानी बरतने की आवश्यकता है ताकि जिनको भी हम पास देते हैं ऐसे व्यक्ति को पास न दिया जाए जो जाकर इस प्रकार की अराजक स्थिति ಓಕೆ, ನನ್ನ ಕಲೀಗ್ ಇದರ ಬಗ್ಗೆ ಚಿರು ಭಟ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಎಸ್ ಚಿರು, ಇದರ ಲೇಟೆಸ್ಟ್ ಅಪ್ಡೇಟ್ ಬಗ್ಗೆ ಹೇಳೋದಾದರೆ. ಎಸ್, ನಿನ್ನೆ ಒಂದಷ್ಟು ಹಮಲಾಗಳು ಆದ ನಂತರ, ದೊಡ್ಡ ಒಂದು ಡೆವಲಪ್ಮೆಂಟ್ಗಳು ಆದ ನಂತರ ಅಂತೂ ಇಂತೂ ಪಾರ್ಲಿಮೆಂಟ್ ಶುರು ಆಯಿತು, ಎಲ್ಲ ಬಂದಿದ್ರು. ಆದರೆ ಈ ನಡುವೆ 2ನೇ ಬಾರಿಗೆ ಡೆರಿಕ್ ಓಬ್ರೈನ್ ಸಸ್ಪೆಂಡ್ ಆಗಿದ್ದಾರೆ. ಅಂದರೆ ಅವ್ರು ಅಲ್ಲಿಂದ ದೂಡಲ್ಪಟ್ಟಿದ್ದಾರೆ. ನೀವು ಇಲ್ಲಿ ಇರಬಾರದು, ನೀವು ಇಲ್ಲಿರೋಕ್ಕೆ ಅರ್ಹರಲ್ಲ, ನೀವು ಹೇಗೆ ಎಲ್ಲರೂ ಹೇಗೆ ನಡ್ಕೊಳ್ಬೇಕೋ ಆ ಥರ ನೀವು ನಡ್ಕೊಳ್ತಾ ಇಲ್ಲ ಅಂತ ಹೇಳಿ ಒಂದು ಮಾತನ್ನು ಹೇಳಿದ ಮೇಲೆ ಅವರನ್ನು ಈ ಒಂದು ಚಳಿಗಾಲದ ಅಧಿವೇಶನದಿಂದ ಅವ್ರನ್ನ ಹೊರಗೆ ಹಾಕಿದ್ದಾರೆ, ನೀವು ಅಟೆಂಡ್ ಮಾಡಬಾರ್ದು ಅಂತ. ಇದು ಮೊದಲನೇ ಸತಿ ಆಗಿದ್ದಲ್ಲ, ಡೆರಿಕ್ ಓಬ್ರೈನ್ಗೆ 2ನೇ ಸತಿ ಆಗಿರುವಂಥದ್ದು. ಇನ್ನು ಇವತ್ತಿನ ಬೆಳಗ್ಗೆ ಏನೇನಾಯಿತು ಅಂತ ನಾವು ನೋಡೋದಾದರೆ, ಒಂದು ರಾಜನಾಥ್ ಸಿಂಗ್ ಅವರು ಮಾತಾಡ್ತಾ ಹೇಳಿದ್ರು, ಪಾಸಸ್ಗಳನ್ನ ಕೊಡಬೇಕಾದ್ರೆ ಭಾಳ ಹುಷಾರಾಗಿರಬೇಕು, ಯಾರ್ಯಾರಿಗೋ ಪಾಸಸ್ಸನ್ನು ಕೊಡಬಾರ್ದು, ನೀವು ಯಾರಿಗೆ ಪಾಸ್ ಕೊಡ್ತಿದ್ದೀರಾ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು, ಅದಿಲ್ಲ ಅಂತಂದರೆ ಇಂಥ ಒಂದು ಅಚಾತುರ್ಯಗಳು ಆಗ್ತವೆ ಅಂತ ಹೇಳಿ. ಇದರ ಜೊತೆಗೆ ಇನ್ನಷ್ಟು ಅಪ್ಡೇಟ್ಸನ್ನು ಕೊಡೋದಾದರೆ ಶೆಟ್ರೆ, ಇಲ್ಲಿ ನೇರವಾಗಿ 8 ಜನ ಮತ್ತು ಇನ್ನಷ್ಟು ಜನನು ಸೇರಿಸ್ಕೋಬೋದು. ಪಾರ್ಲಿಮೆಂಟ್ರಿ ಸೆಕ್ಯೂರಿಟಿ ಸರ್ವಿಸ್ ಅಂತ ಹೇಳ್ತಾರೆ, ಸಂಸತ್ ಭದ್ರತಾ ಸೇವೆಯ ಅಧಿಕಾರಿಗಳೇನಿರ್ತಾರೆ. ನಿನ್ನೆನೂ ನಾವು ಹೇಳ್ತಾ ಇದ್ವಿ, ಈ ಒಂದು ಭದ್ರತಾ ವೈಫಲ್ಯಕ್ಕೆ ಕಾರಣವೇ ನೇರ ಹೊಣೆ ಇವರಾಗಿರ್ತಾರೆ ಅಂತ ಹೇಳಿ. ಇದಾದ ನಂತರ ಇವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಸಸ್ಪೆಂಡ್ ಮಾಡಿದ ನಂತರ ಈಗ ಒಂದಷ್ಟು ಮೀಟಿಂಗ್ಗಳು, ಹೈ ಲೆವೆಲ್ ಮೀಟಿಂಗ್ಗಳು ಆಗ್ತಿದ್ದಾವೆ. ಅದು ಯಾರ್ಯಾರು ಅಂತ ಹೇಳಿದ್ರೆ, ಒಂದು ಪ್ರಧಾನಿ ಮೋದಿ ಅವರು, ಇದಾದ ನಂತರ ಅಮಿತ್ ಶಾ ಅವರು ಮತ್ತು ರಾಜನಾಥ್ ಸಿಂಗ್ ಅವರು, ಅದ್ರ ಜೊತೆಗೆ ಒಂದಷ್ಟು ಹಿರಿಯ ಸಚಿವರು ಸೇರಿಕೊಂಡು ಒಂದು ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ಏನು ಮಾಡಬೇಕು ಏನಿಲ್ಲ ಅಂತ ಹೇಳಿ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರ್ತಾರೆ. ಇನ್ನು ಇದಕ್ಕಿಂತ ಹೆಚ್ಚಾಗಿ ಒಂದು ಮೇಜರ್ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಈ ಒಂದು ಪ್ರಕರಣವನ್ನು ಭಾರತ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿರುವಂಥದ್ದು. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತ ಹೇಳಿದ್ರೆ, ನಾರ್ಮಲ್ಲು ಒಂದು IPCಯಲ್ಲಿ ರೆಕಾರ್ಡ್ ಆಗಬಹುದಾದಂತಹ ಕೇಸನ್ನು ಇವರು UAPAಗೆ ತಗೊಂಡು ಆ ಒಂದು ಪ್ರಕರಣವನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಂಡು ನೋಡ್ತಿದ್ದಾರೆ ಅಂತ ಹೇಳಿದ್ರೆ, UAPA ಅಂದರೆ ಏನು, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ ಹೇಳ್ತಾರೆ. ಇದನ್ನು ಯಾರಿಗೆ ಹಾಕ್ತಾರೆ ಅಂತ ಹೇಳಿ, ಸಹಜವಾಗಿ ಭಾರತದ ಸಾರ್ವಭೌಮತ್ವ ಮೇಲೆ ಆಮೇಲೆ ಭಾರತದ ಒಂದು ಅಸ್ಮಿತೆ ಮೇಲೆ ದಾಳಿ ಮಾಡ್ತಿದ್ರೆ ನೀವು, ಇಂಥವ್ರ ಮೇಲೆ, ಈ ಉಗ್ರರ ಮೇಲೆ ಹಾಕುವಂಥ ಸೆಕ್ಷನ್ ಇದಾಗಿರುತ್ತೆ. ಈ ಕಾರಣಕ್ಕಾಗಿ UAPA ಅವರು ಈಗ ಹಾಕಿದ್ದಾರೆ. UAPA ಮೇಲೆ ನಿಮಗೆ ತನಿಖೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಇದರಲ್ಲಿ ಹೊರಗೆ ಬರೋ ಚಾನ್ಸೇ ಇಲ್ಲ. ಇನ್ನು ಎಷ್ಟು ವರ್ಷಗಳ ಕಾಲ ಇವರು ಅನುಭವಿಸ್ಬೇಕಾಗುತ್ತೋ ಗೊತ್ತಿಲ್ಲ. ಒಂದು ಸ್ಮೋಕ್ ಬಾಂಬನ್ನು ಒಂದು ಕ್ಷಣದಲ್ಲಿ ಹಾಕಿದಂತಹ ಆ ಒಂದು ಸ್ಮೋಕ್ ಬಾಂಬಿಂದ ಇವರು ಜೀವನ ಪರ್ಯಂತ ಇದನ್ನು ಅನುಭವಿಸ್ಬೇಕಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದೆಲ್ಲ ಇವತ್ತು ಬೆಳಗಿನ ಡೆವಲಪ್ಮೆಂಟ್ಗಳು ಇಷ್ಟ ಆದರೆ, ಈಗ ಅತ್ಯಂತ ಈಗ ಬಂದಿರೋ ಮಾಹಿತಿ ಏನು ಅಂತ ಹೇಳಿದ್ರೆ, ಡೆರಿಕ್ ಓಬ್ರೈನ್ ಹೊರ ಹಾಕಲ್ಪಟ್ಟಿದ್ದಾರೆ. ಅಂದರೆ ಅನ್ನೆಸೆಸರಿಯಾಗಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ, ಅನ್ನೆಸೆಸರಿಯಾಗಿ ಏನೇನೋ ಮಾತಾಡಿದ್ದಾರೆ. ಈ ಕಾರಣಕ್ಕೋಸ್ಕರ ಅವ್ರನ್ನ ಹೊರ ಹಾಕಲ್ಪಟ್ಟಿದ್ದಾರೆ. ಇದು 1ನೇ ಸತಿ ಅಲ್ಲ, 2ನೇ ಸತಿ ಹಾಕಲ್ಪಟ್ಟಿದ್ದಾರೆ. ಶೆಟ್ರೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮೂರು ಮೀಟಿಂಗ್ಗಳು ನಡೀತಾ ಇದೆ ದೆಹಲಿಯಲ್ಲಿ. 3 ಮೀಟಿಂಗ್. ಒಂದು ಪ್ರಧಾನಮಂತ್ರಿಗಳ ಸಮ್ಮುಖದಲ್ಲಿ ನಡೆಯುವಂಥ ಒಂದು ಮೀಟಿಂಗ್, 2ನೇದಾಗಿ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಒಂದು ಮೀಟಿಂಗ್, ವಿರೋಧ ಪಕ್ಷಗಳ ಒಂದು ಮೀಟಿಂಗ್, ಮತ್ತೊಂದು ಕಡೆ ಓಂ ಬಿರ್ಲಾ ಅವರ ಸಂಸದರ ಮೀಟಿಂಗ್. ಈಗಾಗಲೇ
ಸಂಸತ್ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿದೆ. TMC ಸಂಸದರನ್ನು ಅಮಾನತು ಮಾಡಲಾಗಿದೆ. ಅಂದರೆ ದಿನದ ಈ ಕಲಾಪದಿಂದ ಹೊರಹಾಕಲಾಗಿದೆ. ಆ ಎಲ್ಲ ರೈಟ್ಸ್ ಸಭಾಧ್ಯಕ್ಷರಿಗೆ, ಸಭಾಪತಿಗಳಿಗಿರುತ್ತೆ. ಎಷ್ಟು ಗಂಟೆಗಳ ಕಾಲ ಅಂತಾನೂ ಇರುತ್ತೆ. ಮತ್ತೊಂದು ಕಡೆ ಓಕೆ